ಮಹಾನುಭಾವರಾದ ಪದ್ಮನಾಭತೀರ್ಥ ಶ್ರೀಪಾದಂಗಳವರ ಅಲ್ಲಿ ಕೇಳಿಸ್ತು. ಮಹಾನುಭಾವರಾದ ಪದ್ಮನಾಭತೀರ್ಥ ಶ್ರೀಪಾದಂಗಳವರ ಪೂರ್ವಾರಾಧನೆಯ ಈ ಪವಿತ್ರವಾದ ಪ್ರಸಂಗದಲ್ಲಿ ಗುರುಗಳ ಸ್ಮರಣೆಯನ್ನು ವಿಶೇಷವಾಗಿ ಮಾಡಬೇಕು. ಅಲ್ಲೇನಾಯಿತು? ಪದ್ಮನಾಭತೀರ್ಥ ಶ್ರೀಪಾದಂಗಳವರ ಮಹತಿ ಅತ್ಯದ್ಭುತವಾದದ್ದು. ನಾರಾಯಣ ಪಂಡಿತಾಚಾರ್ಯರು ತಿಳಿಸುವ ರೀತಿಯಲ್ಲಿ ಇವರ ದೊಡ್ಡಸ್ತಿಕೆ ಅಂದರೆ ವೇದ ಪ್ರವಚನಾಚಾರ್ಯ ಶಿಷ್ಯೋಸಾವಿತಿ ಪೂಜಿತಃ, ಅದೇ ದೊಡ್ಡದಾದಂತಹ ಇವರ ಹಿರಿಮೆ. ತ್ರೈಲೋಕ್ಯಾಚಾರ್ಯರು ಅಂತನಿಸಿಕೊಂಡ, ಮೂರು ಲೋಕಗಳಿಗೆ ಗುರುಗಳಾದ ಜಗದ್ಗುರುಗಳಾದಂತಹ ಜೀವೋತ್ತಮರಾದ ವಾಯುದೇವರ ಅವತಾರರಾದ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಪ್ರೀತಿಯ ಶಿಷ್ಯರಾಗಿದ್ದರೂ ಇವರ ವಿದ್ವತ್ತೆಯನ್ನು ಕಂಡು, ಇವರ ಪ್ರಾಮಾಣಿಕತೆಯನ್ನು ಕಂಡು ಅತ್ಯಂತ ಪ್ರೀತಿಯಿಂದ ಶ್ರೀಮದಾಚಾರ್ಯರು ಪಾಠವನ್ನು ಹೇಳಿ ಜ್ಞಾನವನ್ನು ಕೊಟ್ಟು ಇವರನ್ನು ಉದ್ಧಾರ ಮಾಡಿದರು ಅನ್ನೋದೇ ಇವರ ಬಹಳ ದೊಡ್ಡದಾದಂತಹ ಹಿರಿಮೆ. ಇನ್ನುಳಿದದ್ದೆಲ್ಲ ನಂತರ. ಶ್ರೀಮದಾಚಾರ್ಯರಿಗೆ ಪ್ರೀತಿಪಾತ್ರರಾದರು. ವಿದ್ಯೆಯನ್ನು ಧಾರೆ ಎರೆದು ಕೊಡುವುದಕ್ಕೆ, ಭಾಷ್ಯಗಳ ಉಪದೇಶವನ್ನು ಮಾಡುವುದಕ್ಕೆ ಯೋಗ್ಯರಾದ ಅಧಿಕಾರಿಗಳು ಅಂತ ಇವರನ್ನು ಸ್ವೀಕರಿಸಿ ಇವರಿಗೆ ಉಪದೇಶ ಮಾಡಿ, ಕೇವಲ ತಮ್ಮ ಗ್ರಂಥಗಳನ್ನು ಪಾಠ ಹೇಳಿ ಉಪದೇಶ ಮಾಡುವುದು ಮಾತ್ರ ಅಲ್ಲ, ತಮ್ಮ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡುವಂತಹ ಒಂದು ಅವಕಾಶವನ್ನು ಕೊಟ್ಟು, ಆ ಸೇವೆಯನ್ನು ಕೊಟ್ಟು ಇವರಿಂದ ವ್ಯಾಖ್ಯಾನವನ್ನು ಮಾಡಿಸಿ ಮುಂದೆ ಬರುವ ಎಲ್ಲ ವ್ಯಾಖ್ಯಾನಕಾರರಿಗೆ ಮಾರ್ಗದರ್ಶಕರಾಗುವ ರೀತಿಯಲ್ಲಿ ಒಂದು ದೊಡ್ಡ ಸ್ಥಾನವನ್ನು ಶ್ರೀಮದಾಚಾರ್ಯರು ಇವರಿಗೆ ಕರುಣಿಸಿದ್ದಾರೆ ಎಂದರೆ ಅದೇ ಪದ್ಮನಾಭತೀರ್ಥ ಶ್ರೀಪಾದಂಗಳವರ ಮಹಾಮಹಿಮೆ. ಅಂತಹ ಅದ್ಭುತವಾದ ಪದ್ಮನಾಭತೀರ್ಥರ ಪ್ರಶಸ್ತಿಯನ್ನು ನಾವು ಕಾಣುತ್ತೇವೆ. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಷಯದಲ್ಲಿ ಪದ್ಮನಾಭತೀರ್ಥರ ಬಗ್ಗೆ ಅನೇಕ ಮಹಿಮೆಗಳನ್ನು ತಿಳಿಸ್ತಾರೆ. ಪೂರ್ವಾಶ್ರಮದಲ್ಲಿಯೂ ಇವರು ಶೋಭನ ಭಟ್ಟರಾಗಿರುವಾಗ ಗೋದಾವರಿ ತೀರದವರು. ಗೋದಾವರಿ ತೀರದಲ್ಲಿ ಶ್ರೀಮದಾಚಾರ್ಯರು ಸಂಚಾರ ಮಾಡುವಾಗ ಪ್ರವಚನ ಮಾಡಿದ, ಉಪದೇಶ ಮಾಡಿದ ಭಾಷ್ಯದ ತತ್ವಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಮಾಡಿದಂತಹ ಭಾಷ್ಯವೇ ನಿಜವಾದ ಭಾಷ್ಯ. ಸೂತ್ರ ಭಾಷ್ಯ, ಉಪನಿಷದ್ ಭಾಷ್ಯಗಳು, ಋಗ್ಭಾಷ್ಯ, ಗೀತಾಭಾಷ್ಯಾದಿಗಳು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿದ್ದು ಅತ್ಯಂತ ಶ್ರೇಷ್ಠವಾದದ್ದು, ಶಾಸ್ತ್ರ ಸಮ್ಮತವಾದದ್ದು, ಪ್ರಮಾಣಗಳಿಗೆ ಸಮ್ಮತವಾದದ್ದು, ಪ್ರಮಾಣಬದ್ಧವಾದದ್ದು.
ಪ್ರಮಾಣ ಪುಂಜ ಭೂಯಿಷ್ಠವಾದದ್ದು. ಇಂತಹ ಶ್ರೀಮದಾಚಾರ್ಯರ ಭಾಷ್ಯವನ್ನೇ ನಾವು ಸ್ವೀಕಾರ ಮಾಡಬೇಕು ಅಂತ ಅದನ್ನು ಸ್ವೀಕರಿಸುವುದು ಮಾತ್ರವಲ್ಲದೆ ಎಲ್ಲ ಕಡೆಗೆ ಪ್ರವಚನಗಳನ್ನು ಮಾಡಿ ಶ್ರೀಮದಾಚಾರ್ಯರ ಭಾಷ್ಯದ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಶ್ರೀಮದಾಚಾರ್ಯರ ಭಾಷ್ಯವನ್ನು ತಿರಸ್ಕಾರ ಮಾಡಿದರೆ ಅವನು ಮಹಾ ದೌರ್ಭಾಗ್ಯವಂತ. ಶ್ರೀಮದಾಚಾರ್ಯರ ಭಾಷ್ಯವನ್ನು ಸರ್ವಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿ ಕೇವಲ ಲೌಕಿಕವಾದ ಪ್ರಯೋಜನಗಳನ್ನು ಬಳಸಿದರೆ ಅವನು ಅತ್ಯಂತ ಸಾಧಾರಣ ಭಾಗ್ಯವಂತ, ಸಾಮಾನ್ಯ ಭಾಗ್ಯವಂತ. ಶ್ರೀಮದಾಚಾರ್ಯರ ಶಾಸ್ತ್ರಗಳು ಮೋಕ್ಷವನ್ನೇ ನೀಡುತ್ತವೆ ಎನ್ನುವಂತಹ ವಿಶ್ವಾಸದಿಂದ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಅವುಗಳನ್ನು ಅಧ್ಯಯನ ಮಾಡಿ ಶ್ರೀಮದಾಚಾರ್ಯರು ಹೇಳಿದ ಮಾರ್ಗದಲ್ಲಿ ಅನುಷ್ಠಾನವನ್ನು ಮಾಡಿ ಉಪಾಸನೆಯನ್ನು ಮಾಡಿ ಸಾಧನೆಯನ್ನು ಮಾಡಿಕೊಂಡು ಆ ಸರ್ವಮೂಲ ಗ್ರಂಥಗಳ ಪರಿಪೂರ್ಣವಾದ ಉಪಯೋಗವನ್ನು ಮಾಡಿಕೊಂಡವ ಅವನು ಮಹಾಭಾಗ್ಯವಂತ. ಬಲಮುರಿ ಶಂಖ, ದಕ್ಷಿಣಾವರ್ತ ಶಂಖದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಶಂಖವನ್ನು ತೆಗೆದುಕೊಂಡ ಒಬ್ಬ ವ್ಯಕ್ತಿ ಭಾರೀ ಶ್ರೇಷ್ಠವಾದ ಲಕ್ಷ್ಮೀ ಸನ್ನಿಧಾನದಿಂದ ಕೂಡಿದ ಶಂಖ, ದಕ್ಷಿಣಾವರ್ತ ಶಂಖವನ್ನು ತೆಗೆದುಕೊಂಡು ಸುಣ್ಣ ಮಾಡಬೇಕು ಅಂತ ಚೂರ್ಣಕೃದ್ವಿವಿಧ ಶಂಖ ಚೂರ್ಣಕಃ ಚೂರ್ಣನಾಯ ಬಹುಧಾಪ್ಯಶಕ್ತವಾನ್ ಅತ್ಯಜದ್ ವಿಫಲಧೀಹಿ. ಅದನ್ನು ಪುಡಿ ಮಾಡಲಿಕ್ಕೆ ಆಗಲಿಲ್ಲ, ಸುಣ್ಣ ಮಾಡಲಿಕ್ಕೇನು ಉಪಯೋಗ ಇಲ್ಲ ಅಂತ ಅದನ್ನು ಗಟ್ಟಿಯಾದ ದಕ್ಷಿಣಾವರ್ತ ಶಂಖವನ್ನು ಎಸೆದನಂತೆ. ಹಾಗೆ ಶ್ರೀಮದಾಚಾರ್ಯರ ಶಾಸ್ತ್ರದ ಮಹಿಮೆಯನ್ನು ತಿಳಿಯದೆ ಅಧ್ಯಯನ ಮಾಡದೇ ಇದ್ದವರು ಅಂತಹ ದೌರ್ಭಾಗ್ಯವಂತರು ಅಂತ. ಇನ್ನೊಬ್ಬ ಅದನ್ನು ತೆಗೆದುಕೊಂಡು ಇದನ್ನು ಮಾರಾಟ ಮಾಡಿದರೆ ಬೇಕಾದಷ್ಟು ದುಡ್ಡು ಬರುತ್ತೆ ಅಂತ ದುಡ್ಡಿನ ಆಶೆಗಾಗಿ ಅದನ್ನು ತೆಗೆದುಕೊಂಡು ಮಾರಾಟ ಮಾಡಿದ ಅವನಿಗೆ ಎಷ್ಟು ಬಂತು? ಏನೋ 100, 1000ವೋ, 2000ವೋ, 5000ವೋ ಏನೋ ಒಂದು ಬೆಲೆ ಕಟ್ಟಿದ ಅದಕ್ಕೆ ಅಷ್ಟು ಬೆಲೆಯನ್ನು ತೆಗೆದುಕೊಂಡ, ಶಂಖವನ್ನು ಕೊಟ್ಟ, ಮುಗದೇ ಹೋಯಿತು ಅವನ ಕಥೆ. ಆದರೆ ಇನ್ನೊಬ್ಬ ಶ್ರೇಷ್ಠನಾದ ರಾಜ, ತಿಳುವಳಿಕೆ ಇದ್ದವ, ಅದನ್ನು ಬೆಲೆ ಕೊಟ್ಟು ತೆಗೆದುಕೊಂಡು ಮನೆಯಲ್ಲಿಟ್ಟು ನಿತ್ಯದಲ್ಲಿ ಪೂಜೆ ಮಾಡಿ, ದೇವರಿಗೆ ಪೂಜೆ ಮಾಡುವಾಗ ಜೊತೆಗೆ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಿ, ಅರ್ಚನೆ ಮಾಡಿ, ದೇವರ ನೈವೇದ್ಯವನ್ನು ಸಮರ್ಪಣೆ ಮಾಡಿ, ಭಕ್ತಿಯಿಂದ ಲಕ್ಷ್ಮೀ ಸ್ತುತಿಯನ್ನು ಮಾಡಿ ಆರಾಧಿಸಿದಂತಹ ವ್ಯಕ್ತಿ, ಅವನಿಗೆ ಊಹೆ ಮಾಡಲಿಕ್ಕೂ ಸಾಧ್ಯವಾಗದಷ್ಟು ಮಹಾ ಸಂಪತ್ತು ಬಂತು. ಇವನಿಗೆ 1000ವೋ 5000ವೋ ಅಷ್ಟೇ ಮಾರಿದವನಿಗೆ ಅವನು ನಿತ್ಯದಲ್ಲಿಯೂ ಲಕ್ಷ ಲಕ್ಷ ರೂಪಾಯಿಗಳ ಸಂಪತ್ತು, ಕೇವಲ ಹಣ ಒಂದಲ್ಲ, ಉತ್ತಮವಾದಂತಹ ಜ್ಞಾನ, ಬೇಕಾದಷ್ಟು ಸಮೃದ್ಧವಾದಂತಹ ಎಲ್ಲ ವಿಧವಾದ ಸೌಭಾಗ್ಯಗಳು. ಯಾನತಾ ವಚನ ಚಿತ್ತ ಗೋಚರಾಹ, ಹೇಳಲು ಸಾಧ್ಯ ಇಲ್ಲ, ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಂಪತ್ತಿನ ಸಮೃದ್ಧಿ ಅವನಿಗೆ ಬಂತು. ಯಾಕೆಂದರೆ ಭಕ್ತಿಯಿಂದ ಪೂಜೆ ಮಾಡಿದ. ಹಾಗೆ ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನು ಭಕ್ತಿಯಿಂದ ಅಧ್ಯಯನ ಮಾಡಿ ಚೆನ್ನಾಗಿ ಅನುಷ್ಠಾನವನ್ನು ಮಾಡಿ ಸಾಧನೆಯನ್ನು ಮಾಡಿಕೊಂಡ್ರೆ ಅಲ್ಲಿ ಹೇಳಿದ ಮಾರ್ಗದಲ್ಲಿ ಅವನಿಗೆ ಊಹೆಗೆ ನಿಲುಕದಷ್ಟು ಸಕಲ ವಿಧವಾದ ಐಹಿಕ ಪಾರಲೌಕಿಕ ಸೌಭಾಗ್ಯಗಳು ಸಿಗುವುದು ಮಾತ್ರವಲ್ಲದೆ ಮುಖ್ಯವಾಗಿ ಮೋಕ್ಷವೇ ಸಿಗುತ್ತೆ. ಮಹಾನಂದ ತೀರ್ಥಸ್ಯ ಯೇ ಭಾಷ್ಯಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರಂತಹ ಮುಕುಂದ ಪ್ರಸಾದಾದಿಮಂ ಮೋಕ್ಷಮೇತೆ ಭಜಂತೆ ಸದೇತಿ ಅಂತ ಹೇಳಿದ ರೀತಿಯಲ್ಲಿ ಅಂತಹ ಮೋಕ್ಷಪ್ರದವಾಗಿದೆ ಈ ಶಾಸ್ತ್ರ ಅಂತ ಪೂರ್ವಾಶ್ರಮದಲ್ಲಿಯೇ ಶೋಭನ ಭಟ್ಟರು ಅಲ್ಲಲ್ಲಿ ಹೋಗಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಮಹತ್ವವನ್ನು ತಿಳಿಸಿ ಸಜ್ಜನರಿಗೆ ಬೋಧನೆ ಮಾಡಿ ಅವರನ್ನು ಕೂಡ ಶ್ರೀಮದಾಚಾರ್ಯರ ಶಿಷ್ಯರಾಗುವಂತೆ ಮಾಡಿ ಸಚ್ಚಾಸ್ತ್ರಗಳ ಅಧ್ಯಯನ ಮಾಡುವಂತೆ ಪ್ರಚೋದನೆ ಮಾಡ್ತಾಯಿದ್ರು, ಪ್ರೇರಣೆ ಮಾಡ್ತಾಯಿದ್ರು. ಏನೋ ಶೋಭನ ಭಟ್ಟಾರಕರು ಅಂತೆ ಅವರಿಗೆ ಬಿರುದು. ಶೋಭನ ಭಟ್ಟಾರಕರು, ಪದ್ಮನಾಭತೀರ್ಥ ಭಟ್ಟಾರಕರು ಅಂತ. ಅಂತಹ ಮಹಾಜ್ಞಾನಿಗಳು. ಯಸ್ತ್ರಯೀ ಸಕಲ ಪಕ್ಷ ಶಿಕ್ಷಕ ಅಂತ. ವೇದಗಳಲ್ಲಿ ಮಹಾಪಾಂಡಿತ್ಯ, ಎಲ್ಲ ಶಾಖೆಗಳ ಉಪಶಾಖೆಗಳ ಪರಿಚಯವೂ ಅವರಿಗಿದೆ.
ಅವುಗಳನ್ನೆಲ್ಲ ತಾವು ತಿಳಿದು ಇನ್ನೊಬ್ಬರಿಗೂ ಪಾಠವನ್ನು ಹೇಳಿ ಅವುಗಳ ಬಗ್ಗೆ ವಿವರಣೆಯನ್ನು ನೀಡುವಂತಹ ಸಾಮರ್ಥ್ಯವನ್ನು ಪೂರ್ವಾಶ್ರಮದೊಳಗೆ ಪಡೆದುಕೊಂಡಿದ್ದರು. ಇಷ್ಟು ಮಾತ್ರ ಅಲ್ಲದೆ ಭಾರೀ ತಾರ್ಕಿಕರು ಅಂತನ್ನುವವರನ್ನು ಕೂಡ ವಾದದಲ್ಲಿ ಸೋಲಿಸಿ ಸತ್ಸಿದ್ಧಾಂತದ ಸ್ಥಾಪನೆ ಮಾಡುವಂತಹ ಕೌಶಲ ಇವರಿಗಿತ್ತು. ಅಂತಹ ಮಹಾ ತಾರ್ಕಿಕರೂ ಹೌದು, ಮಹಾವೇದಾಂತಿಗಳೂ ಹೌದು, ಮಹಾವೈದಿಕರೂ ಹೌದು. ಇಷ್ಟೆಲ್ಲ ಶಾಸ್ತ್ರಗಳ ಪರಿಪೂರ್ಣವಾದಂತಹ ಪಾಂಡಿತ್ಯವನ್ನು ಪಡೆದುಕೊಂಡವರಾಗಿದ್ದು ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಅವರು ಸ್ವೀಕಾರ ಮಾಡಿದರು ಅಂದರೆ ಅರ್ಥ ಮಾಡಿಕೊಳ್ಳಬೇಕಾದದ್ದು ಶ್ರೀಮದಾಚಾರ್ಯರ ಸಿದ್ಧಾಂತದ ವೈಶಿಷ್ಟ್ಯ ಏನು ಅಂತ, ಅದರಲ್ಲಿರುವಂತಹ ಪ್ರಾಮಾಣಿಕತೆ ಏನು. ಯಾವುದೇ ಒಂದು ಮಾತನ್ನು ಶ್ರೀಮದಾಚಾರ್ಯರು ಸ್ವಕಪೋಲ ಕಲ್ಪಿತವಾದದ್ದನ್ನು ಹೇಳೋದಿಲ್ಲ. ಉಕ್ತಮುಕ್ತಮಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ಮುಹುಃ ವ್ಯಂಜಯತ್ ಸ್ಮೃತಿವಚೋಭಿರಂಜಸ ತಸ್ಯ ಚಾರ್ಥಮತಿಯುಕ್ತಯುಕ್ತಿಮತ್. ಶ್ರುತಿಗಳನ್ನು, ಸ್ಮೃತಿಗಳನ್ನು, ಯುಕ್ತಿಗಳನ್ನು ನೀಡಿ ತಾವು ಹೇಳಿದ ಪ್ರಮೇಯಗಳನ್ನು ಸಮರ್ಥನೆ ಮಾಡುವ ಅದ್ಭುತವಾದಂತಹ ಅತ್ಯಂತ ನೂತನ ಆದರೆ ಅತ್ಯಂತ ಪ್ರಾಚೀನವಾದಂತಹ ಶೈಲಿ ಶ್ರೀಮದಾಚಾರ್ಯರು. ಆ ಕಾಲದಲ್ಲಿ ನೋಡಲಿಕ್ಕೆ ಸಿಗದೇ ಇದ್ದರೂ ಕೂಡ ಇದು ಅತ್ಯಂತ ಪ್ರಾಚೀನವಾದ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದಂತಹ ಈ ಸಿದ್ಧಾಂತ, ಆ ಸಿದ್ಧಾಂತದ ನಿರೂಪಣೆ ಮಾಡುವಂತಹ ಕ್ರಮ ಪೃಷ್ಟೇನಾಗಮ ಏವಾದವು ವಕ್ತವ್ಯ ಸಾಧ್ಯ ಸಿದ್ಧಯೇ. ಅಂತಹ ಅನೂಚಾನವಾಗಿ ನಡೆದು ಬಂದಂತಹ ಪ್ರಾಚೀನ ಪರಂಪರೆಯ ರೀತಿಯಲ್ಲಿ ಶ್ರೀಮದಾಚಾರ್ಯರು ರಚನೆ ಮಾಡಿದ್ದು ಭಾಷ್ಯವನ್ನು. ಆದರೆ ಆ ಕಾಲದೊಳಗೆ ಸುತ್ತಮುತ್ತಲಿರುವಂತಹ ಜನರಿಗೆ ಇಂತಹ ಭಾಷ್ಯವನ್ನು ನೋಡಿಯೇ ಗೊತ್ತಿಲ್ಲ ಅನ್ನುವ ಅರ್ಥದೊಳಗೆ ಅತೀ ನೂತನವಾದದ್ದು, ಅದ್ಭುತವಾದದ್ದು, ಅಪೂರ್ವವಾದದ್ದು ಅಂತಹ ಭಾಷ್ಯವನ್ನು ಕಂಡು ಇನ್ಯಾವ ಭಾಷ್ಯಗಳನ್ನು ನಾವು ನೋಡುವ ಅವಶ್ಯಕತೆ ಇಲ್ಲ. ಶ್ರೀಮದಾಚಾರ್ಯರ ಭಾಷ್ಯವನ್ನು ಅಧ್ಯಯನ ಮಾಡಿ ನಾವು ಧನ್ಯರಾಗಿದ್ದೇವೆ ಅಂತನ್ನುವ ಭಾವನೆಯನ್ನು ತಾವು ಮೂಡಿಸಿಕೊಂಡು ಎಲ್ಲರಿಗೂ ಮೂಡಿಸಿದ ಮಹಾನುಭಾವರು ಪದ್ಮನಾಭತೀರ್ಥ ಶ್ರೀಪಾದಂಗಳವರು. ಅಂತಹ ಹಿರಿಮೆ ಪದ್ಮನಾಭತೀರ್ಥರು. ಅನೇಕ ಜ್ಞಾನಿವರೇಣ್ಯರು ಅವರ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ. ಯಾವ ಜ್ಞಾನಿವರೇಣ್ಯರು ವರ್ಣನೆ ಮಾಡಿದರೂ ಅವರ ಬಗ್ಗೆ ಜ್ಞಾನದ ಹಿರಿಮೆಯನ್ನೇ ವರ್ಣನೆ ಮಾಡಿದ್ದಾರೆ. ಅವರಲ್ಲಿರುವಂತಹ ಪಾಂಡಿತ್ಯ, ವಾದಕೌಶಲ, ಗ್ರಂಥರಚನಾ ಕೌಶಲವನ್ನೇ ವರ್ಣನೆ ಮಾಡುತ್ತಾರೆ. ಜ್ಞಾನದ ಪ್ರಾರ್ಥನೆಯನ್ನೇ ಅವರಿಗೆಲ್ಲರೂ ಸಲ್ಲಿಸಿದ್ದಾರೆ. ಅವರು ಜ್ಞಾನ ಮೂರ್ತಿಗಳಾಗಿದ್ದರು ಅಂತನ್ನುವುದಕ್ಕೆ ಇದು ಸಾಕ್ಷಿ. ಅಂತಹ ಪದ್ಮನಾಭತೀರ್ಥರ ಒಂದು ವಿಶಿಷ್ಟವಾದ ಹಿರಿಮೆ ಅನೇಕ ಗ್ರಂಥಗಳ ಮೂಲಕ ನಾವು ತಿಳಿಯಬಹುದು. ರಜತಪೀಠಪುರ ಮಾಹಾತ್ಮ್ಯದಲ್ಲಿ ಹೇಳುವಾಗ ತೇಷು ಮುಖ್ಯವು ವಿಷ್ಣುತೀರ್ಥ ಪದ್ಮನಾಭಾಖ್ಯಯೋಗಿನೌ. ವಾಯುದೇವರು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಶ್ರೀಮದಾಚಾರ್ಯರ ಶಿಷ್ಯರಾಗಿ ಮಹಾಮಹಾ ದೇವತೆಗಳೆಲ್ಲ ಅವತಾರ ಮಾಡಿದ್ದಾರೆ. ಅಂಥವರಲ್ಲಿ ತೇಷು ಮುಖ್ಯವು ವಿಷ್ಣುತೀರ್ಥ ಪದ್ಮನಾಭಾಖ್ಯಯೋಗಿನವು ಎಂಬುದಾಗಿ ರಜತಪೀಠಪುರ ಮಹಾತ್ಮ್ಯದಲ್ಲಿ ನಾವು ಕಾಣುತ್ತೇವೆ. ವಿಷ್ಣುತೀರ್ಥರು ಮಹಾನುಭಾವರು, ಪೂರ್ವಾಶ್ರಮದಲ್ಲಿ ಶ್ರೀಮದಾಚಾರ್ಯರ ತಮ್ಮಂದಿರು, ಆನಂತರ ಶ್ರೀಮದಾಚಾರ್ಯರ ಶಿಷ್ಯರು. ಅಂತಹ ಮಹಾನುಭಾವರು ವಿಷ್ಣುತೀರ್ಥರು ಮಹಾಜ್ಞಾನಿಗಳು, ಮಹಾ ತಪಸ್ವಿಗಳು, ವಿರಕ್ತ ಶಿಖಾಮಣಿಗಳು. ಅದರಂತೆ ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಶ್ರೀಮದಾಚಾರ್ಯರಿಗೆ ಅತ್ಯಂತ ಪ್ರಿಯರಾದಂತಹ ಶಿಷ್ಯರು, ಮಹಾಜ್ಞಾನಿಗಳು, ಮಹಾವಿರಕ್ತರು, ವೈರಾಗ್ಯ ಭಾಗ್ಯರು. ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಅನ್ನುವುದಕ್ಕೋಸ್ಕರ ಅವರನ್ನು ಮುಖ್ಯ ಎಂಬ ಶಬ್ದದಿಂದ ಹೇಳ್ತಾರೆ. ತೇಷು ಮುಖ್ಯವು ವಿಷ್ಣುತೀರ್ಥ ಪದ್ಮನಾಭಾಖ್ಯ ಯೋಗಿನು. ಅಂತಹ ಒಂದು ವಿಶಿಷ್ಟ ಸ್ಥಾನವನ್ನು ಶ್ರೀಮದಾಚಾರ್ಯರ ಪ್ರಿಯ ಶಿಷ್ಯರಲ್ಲಿ ಪಡೆದುಕೊಂಡವರು ವಿಷ್ಣುತೀರ್ಥರು ಮತ್ತು ಪದ್ಮನಾಭತೀರ್ಥರು ಎಂಬ ಮಾತನ್ನು ನಾವು ಕಾಣುತ್ತೇವೆ. ಮಧ್ವವಿಲಾಸ ಎಂಬಂತಹ ಗ್ರಂಥ, ಆ ಮಧ್ವವಿಲಾಸ ಗ್ರಂಥದಲ್ಲಿಯೂ ಕೂಡ ಹೇಳ್ತಾರೆ, ಶ್ರೀಮದಾಚಾರ್ಯರಿಂದ ಉಪದೇಶವನ್ನು ಪಡೆದಂತಹ ಪದ್ಮನಾಭತೀರ್ಥರು ಹೋದಲ್ಲೆಲ್ಲ ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನು ಜನರಿಗೆ ಉಪದೇಶ ಮಾಡಿ ತತ್ವಜ್ಞಾನವನ್ನು ಚೆನ್ನಾಗಿ ನೀಡಿ
ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಅನುಷ್ಠಾನ ಪದ್ಧತಿಯನ್ನು ಅವರಿಗೆ ತಿಳಿಸಿಕೊಟ್ಟು ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಈ ವೈಷ್ಣವ ಮಾರ್ಗದಲ್ಲಿ ಅವರನ್ನು ನಡೆಸಿಕೊಂಡು ಬರ್ತಾ ಇದ್ರಲ್ಲ, ಅದಕ್ಕೋಸ್ಕರ ಜನರಿಗೆ ಪದ್ಮನಾಭ ತೀರ್ಥರು ಅಂದರೆ ಅಷ್ಟು ಪ್ರೀತಿ ಅಂತ, ನಮ್ಮ ಗುರುಗಳು ಅಂತ. ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಅಂತ ಟೀಕಾಕೃತ್ಪಾದರು ಹೇಳಿಕೊಳ್ತಾರೆ. ಇನ್ನು ಉಳಿದವರೇನು, ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಮಮ ವಿಭೂತ್ಯೈ ಭೂಯಾತ್. ನಮ್ಮ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು ನಮಗೆ ಜ್ಞಾನಾದಿ ಐಶ್ವರ್ಯಗಳನ್ನು ನೀಡಲಿ ಅಂತ. ಆ ನಮ್ಮ ಪದ್ಮನಾಭ ತೀರ್ಥರು ನಮಗೆ ಅನುಗ್ರಹ ಮಾಡಲಿ ಅಂತ ಟೀಕಾಕೃತ್ಪಾದರಂತಹ ಮಹಾಜ್ಞಾನಿ ವರೆಣ್ಯರು ಮಹಾನುಭಾವರು ಹೇಳಿಕೊಂಡ ಮೇಲೆ ಇನ್ನುಳಿದೆಲ್ಲ ಜನರಿಗೆ ಪದ್ಮನಾಭ ತೀರ್ಥರು ಉದ್ಧಾರಕರು, ಅತ್ಯಂತ ಪ್ರಿಯರಾದ ಗುರುಗಳು ಅನ್ನುವುದರಲ್ಲಿ ಏನು ಸಂಶಯ. ಮಧ್ವವಿಲಾಸ ಗ್ರಂಥ ವರ್ಣನೆ ಮಾಡುತ್ತದೆ. ಗೋದಾತೀರೇ ಪುರಾಭಾಷ್ಯಂ ಅಶೃಣೋತ್ಯಸ್ತು ಮಧ್ವತಃ ಸಯೇತ್ಯ ಮಧ್ವಮಭವತ್ ಪದ್ಮನಾಭಯತಿಸ್ತದಾ ವಿಷ್ಣುತೀರ್ಥ ಕವಿವರಃ ಪದ್ಮನಾಭೋ ಜನಪ್ರಿಯ. ಮಧ್ವವಿಲಾಸವು ಇಬ್ಬರು ಯತಿವರೆಣ್ಯರ ವರ್ಣನೆಯನ್ನು ಮಾಡುತ್ತದೆ. ಶ್ರೀಮದಾಚಾರ್ಯರ ಶಿಷ್ಯರಾದರು ಪದ್ಮನಾಭ ತೀರ್ಥರು, ಮಹಾಜ್ಞಾನಿಗಳು ವಿಷ್ಣುತೀರ್ಥರು ಒಂದು ಕಡೆಗೆ, ಆದರೆ ಮಹಾಜ್ಞಾನಿಗಳಾದಂತಹ ಪದ್ಮನಾಭ ತೀರ್ಥರು ಜನಪ್ರಿಯರಾದವರು ಮತ್ತೊಂದು ಕಡೆಗೆ. ಇಬ್ಬರು ಶಿಷ್ಯರು ಅತ್ಯಂತ ಪ್ರಿಯರಾಗಿದ್ದರು. ಇಬ್ಬರೇ ಶಿಷ್ಯರಿದ್ದರು ಅಂತ ತಾತ್ಪರ್ಯ ಅಲ್ಲ. ಶ್ರೀಮದಾಚಾರ್ಯರಿಗೆ ಅನೇಕ ಶಿಷ್ಯರು. ಚಕ್ರೆ ಶಿಷ್ಯಾನ್ ನವಾನ್ ಅಂತ ಹೇಳಿದ ನವಾನ್ನವ ಅಂತ ಹೇಳಿದ ಹಾಗೆ 9 ಶಿಷ್ಯರನ್ನು ಶ್ರೀಮದಾಚಾರ್ಯರು ಮಾಡಿಕೊಂಡಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ. ಆ ಶಿಷ್ಯರಲ್ಲಿ ಪದ್ಮನಾಭ ತೀರ್ಥರು, ವಿಷ್ಣು ತೀರ್ಥರ ಬಗ್ಗೆ ವಿಶೇಷವಾಗಿ ರಥದ ಪೀಠಪುರ ಮಹಾತ್ಮೆ ಹಾಗೂ ಮಧ್ವವಿಲಾಸದಲ್ಲಿ ವರ್ಣನೆ ಬಂದದ್ದನ್ನು ನಾವು ಕಾಣುತ್ತೇವೆ. ಸಂಪ್ರದಾಯ ಪದ್ಧತಿ ಸತ್ಯತೀರ್ಥರು ಮಾಡಿದ್ದು ಅಂತ ಮಧ್ವವಿಲಾಸದ ಬಗ್ಗೆ ಪ್ರಸಿದ್ಧಿ ಇದೆ. ಋಷಿಕೇಶ ತೀರ್ಥರು ರಚನೆ ಮಾಡಿದಂತಹ ಸಂಪ್ರದಾಯ ಪದ್ಧತಿ ಎಂಬಂತಹ ಗ್ರಂಥ, ಆ ಸಂಪ್ರದಾಯ ಪದ್ಧತಿಯಲ್ಲಿಯೂ ಕೂಡ ಪದ್ಮನಾಭ ತೀರ್ಥರ ಬಗ್ಗೆ ಬಹಳ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಋಷಿಕೇಶ ತೀರ್ಥರ ಮಾತಿನಲ್ಲಿಯೂ ಪದ್ಮನಾಭ ತೀರ್ಥರನ್ನು ನಾವು ತಿಳಿಯಬಹುದು. ಶ್ರೀಮದಾಚಾರ್ಯರು ಅನೇಕ ಯತಿಗಳಿಗೆ, ಜ್ಞಾನಿವರೆಣ್ಯರಿಗೆ ಬೇರೆ ಬೇರೆ ಪ್ರತಿಮೆಗಳನ್ನು ಕೊಟ್ಟು ತಾವು ಪೂಜೆ ಮಾಡಿ ವಿಶಿಷ್ಟವಾದ ಸನ್ನಿಧಾನವನ್ನು, ಅನಂತ ಸನ್ನಿಧಾನವನ್ನು ತುಂಬಿದ ಪ್ರತಿಮೆಗಳನ್ನು ಅನೇಕ ಯತಿಶೇಖರರಿಗೆ ಕೊಟ್ಟು ವಿಶೇಷವಾಗಿ ಶ್ರೀಮದಾಚಾರ್ಯರು ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳ್ತಾ, ರಘುವಂಶ ಶೇಖರಂ ದಿಗ್ವಿಜಯರಾಮ ಪ್ರತಿಮೆಯನ್ನು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರಿಗೆ ಕೊಟ್ಟಿದ್ದಾರೆ ಅಂತ ಹೇಳುವ ಪ್ರಸಂಗದಲ್ಲಿ ಶ್ರೀ ರಘುವಂಶ ಶೇಖರಂ, ಶ್ರೀ ವಿಠ್ಠಲಂ ಅಂತ ಹಿಂದೆ ಬರ್ತದೆ, ಶ್ರೀ ವಿಠ್ಠಲಂ ಶ್ರೀ ರಘುವಂಶ ಶೇಖರಂ ಶ್ರೀ ಪದ್ಮನಾಭಾಹ್ವಯ ಯೋಗಿ ಮೌಲಯೇ ಅಂತಾರೆ. ಅಷ್ಟು ಪದ್ಮನಾಭ ತೀರ್ಥರ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ. ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು ಯೋಗಿ ಮೌಲಿಗಳು ಅಂತ. ಆ ಯೋಗಿಗಳಲ್ಲಿ ಶ್ರೇಷ್ಠರಾದವರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು. ಅವರ ಮೇಲೆ ಅಷ್ಟು ಪ್ರೀತಿಯಿಂದ ಆ ರಾಮದೇವರ ಪ್ರತಿಮೆಯನ್ನು ಕೊಟ್ಟಿದ್ದಾರೆ. ಯಸ್ಸಾಕ್ಷಾದ್ ಅನುಜಃ ಶಮಾದಿ ಸುಗುಣಃ ಶ್ರೀ ವಿಷ್ಣು ತೀರ್ಥಾಹ್ವಯ. ಇವರಿಬ್ಬರ ಹೆಸರು ಜೊತೆಗೆ ಬರ್ತಾ ಇದೆ ಎಲ್ಲ ಗ್ರಂಥಗಳಲ್ಲಿ. ಸುಮಧ್ವ ವಿಜಯದಲ್ಲಿಯೂ ಇಬ್ಬರ ಬಗ್ಗೆ ವಿಶೇಷ ವರ್ಣನೆ ಇದೆ. ಬೇರೆ ಬೇರೆ ಗ್ರಂಥಗಳಲ್ಲಿಯೂ ವಿಷ್ಣು ತೀರ್ಥರ ಹಾಗೂ ಪದ್ಮನಾಭ ತೀರ್ಥರ ಬಗ್ಗೆ ವಿಶೇಷವಾದಂತಹ ಪ್ರಶಂಸೆಯನ್ನು ನಾವು ಕಾಣುತ್ತೇವೆ. ಶಮದಮಾದಿ ಸಂಪತ್ತಿನಿಂದ ಕೂಡಿದಂತಹ ಮಹಾವಿರಕ್ತ ಶಿಖಾಮಣಿಗಳಾದ ವಿಷ್ಣುತೀರ್ಥರು ಹಾಗೂ ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀಪದ್ಮನಾಭಾಹ್ವಯ ತಾಭ್ಯಾಮೇಷ ದದೌ ಗುರು ಸದಯಿತೋ ವಿಷ್ಣುಸ್ಥಿತೋ ಯಾಸುತಾ ಮೂರ್ತಿ ಶುದ್ಧಶಿಲಾತ್ಮಿಕಾ ಸ್ಥಳಯುಗೆ ತಸ್ಯಾನುಜೋಸ್ಥಾಪಯತ್. ವೇದವ್ಯಾಸದೇವರ ಲಕ್ಷ್ಮೀ ಸಮೇತನಾಗಿ ಪರಮಾತ್ಮ ಎಲ್ಲಿ ಸನ್ನಿಹಿತನಾಗಿದ್ದಾನೆ, ಯಾಸು ಸ ಪದ್ಮಾಸಹಿತ ದೋಷ್ಯಹಿತ ಸನ್ನಿಹಿತ. ಸುಮಧ್ವಜಯದಲ್ಲಿಯೂ ನಾವು ಕಾಣುತ್ತೇವೆ. ಪ್ರಾಪಸ ನಾರಾಯಣತ ಶುದ್ಧ ಶಿಲಾತ್ಮ ಪ್ರತಿಮಾ ಯಾಸು ಸ ಪದ್ಮಾಸಹಿತ ದೋಷ್ಯಹಿತ ಸನ್ನಿಹಿತ.
ದೋಷಿಗಳಿಗೆ ಎಂದಿಗೂ ಹಿತನಲ್ಲ, ಸಜ್ಜನರಿಗೆ ಹಿತ ಮಾಡದೇ ಇರೋದಿಲ್ಲ. ಅಂತಹ ಸಜ್ಜನ ರಕ್ಷಕ ದುರ್ಜನ ಶಿಕ್ಷಕನಾದ ಲಕ್ಷ್ಮೀ ಸಮೇತನಾದಂತಹ ಪರಮಾತ್ಮ ಯಾವ ಶಿಲೆಗಳಲ್ಲಿ ಪರಿಪೂರ್ಣವಾಗಿ ಸನ್ನಿಹಿತನಾಗಿದ್ದಾನೆ ಅಂತಹ ಶಿಲೆಗಳನ್ನು ಶ್ರೀಮದ್ ಆಚಾರ್ಯರು ಪಡೆದುಕೊಂಡದ್ದನ್ನು ನಾವು ಸುಮಧ್ವ ವಿಜಯದಲ್ಲಿ ಕಂಡರೆ, ಶ್ರೀಮದಾಚಾರ್ಯರು ಆ ಶಿಲಾತ್ಮಕವಾದ ಪ್ರತಿಮೆಗಳನ್ನು, ವ್ಯಾಸ ಶಿಲೆಗಳನ್ನು ವಿಷ್ಣುತೀರ್ಥರಿಗೂ ಹಾಗೂ ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೂ ನೀಡಿದರು ಎಂಬ ಮಾತನ್ನು ಋಷಿಕೇಶ ತೀರ್ಥರ ಆ ಸಂಪ್ರದಾಯ ಪದ್ಧತಿಯಲ್ಲಿ ನಾವು ಕಾಣುತ್ತೇವೆ. ಮೂರ್ತಿ ಶುದ್ಧ ಶಿಲಾತ್ಮಿಕಾ ತಾಭ್ಯಾಮೇಶ ದದವು, ಅವರಿಬ್ಬರಿಗೂ ಪದ್ಮನಾಭತೀರ್ಥರಿಗೂ ವ್ಯಾಸಶಿಲೆಗಳನ್ನು ಕೊಟ್ಟಿದ್ದಾರೆ. 5 ವ್ಯಾಸಮುಷ್ಟಿಗಳನ್ನು ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ ನೀಡಿದ್ದಾರೆ. ಇನ್ನು 3 ವಿಷ್ಣುತೀರ್ಥರಿಗೆ ನೀಡಿದ್ದಾರೆ ಎಂಬ ಮಾತನ್ನು ನಾವು ಮತ್ತೆ ಬೇರೆ ಪ್ರಮಾಣಗಳಿಂದ ತಿಳಿತೇವೆ. ಇಬ್ಬರಿಗೂ ನೀಡಿದ ಮಾತನ್ನು ಸಂಪ್ರದಾಯ ಪದ್ಧತಿಯಲ್ಲಿ ನಾವು ಕಾಣುತ್ತೇವೆ. ಅನೇಕ ಗ್ರಂಥಗಳಲ್ಲಿ ಮತ್ತೆ ನಾವು ನೋಡುತ್ತೇವೆ. ಅಣುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರೇ ವರ್ಣನೆ ಮಾಡುತ್ತಾರೆ. ಶೋಭನಂ ಸೂರಿವರ್ಯಂ ವಾದೀಂದ್ರಂ ಪದ್ಮನಾಭಂ. ಇದೀಗ ನಾವು ಹೇಳಿದ್ದನ್ನು ಗಮನಿಸಿ. ವಾದೀಂದ್ರಂ, ವಾದವನ್ನು ಮಾಡಿ ವಿಜಯಿಸುವಂತಹ ವಾದಿಗಳಲ್ಲಿ ಅತ್ಯಂತ ಶ್ರೇಷ್ಠರು ಸೂರಿವರ್ಯರು ಅಂತ ಜ್ಞಾನವನ್ನೇ ವರ್ಣನೆ ಮಾಡ್ತಾರೆ. ಮತ್ತ ದುರ್ವಾದಿ ಮಾತಂಗ ತರ್ಕ ಮಸ್ತಕ ಧಾರಣೆ ಪಂಚಾಸ್ಯೋ ಯೋ ಭವದ್ವ್ಯಕ್ತಂ ಚತುರಾಸ್ಯೋಪಿ ಕೇವಲಂ. ದುರ್ವಾದಿಗಳ ನಿಗ್ರಹ ಮಾಡುವುದರಲ್ಲಿ ಸಿಂಹದಂತೆ ಇದ್ದವರು ಮಹಾನುಭಾವರು ಅಂತ. ಯಾವಾಗಲೂ ವೇದಾಂತ ಶಾಸ್ತ್ರದಲ್ಲಿ ವಿಹಾರ ಮಾಡುವ ತಿಮಿಂಗಲದಂತೆ ಇದ್ದವರು, ಆದರೂ ಸಕಲ ಶಾಸ್ತ್ರಗಳಲ್ಲಿ ಪಾರಂಗತರಾದಂತಹ ಮಹಾನುಭಾವರು ಪದ್ಮನಾಭತೀರ್ಥ ಶ್ರೀಪಾದಂಗಳವರು. ಸನ್ಯಾಯ ರತ್ನಾವಲಿ, ಅನುವ್ಯಾಖ್ಯಾನದ ಮೇಲೆ, ಸತ್ತರ್ಕ ದೀಪಾವಲಿ, ಭಾಷ್ಯದ ಮೇಲೆ ಹಾಗೂ ಇನ್ನುಳಿದ ಗೀತಾಭಾಷ್ಯ, ಗೀತಾ ತಾತ್ಪರ್ಯ, ದಶಪ್ರಕರಣ ಮೊದಲಾದಂತಹ ಗ್ರಂಥಗಳಿಗೆ ಟೀಕೆಗಳನ್ನು ರಚನೆ ಮಾಡಿ ಆದಿಟೀಕಾಕಾರರು ಅಂತ ಪ್ರಸಿದ್ಧರಾದಂತಹ ಮಹಾನುಭಾವರು ಪದ್ಮನಾಭತೀರ್ಥ ಶ್ರೀಪಾದಂಗಳವರು. ನಯಚಂದ್ರಿಕಾ ಗ್ರಂಥವನ್ನು ರಚನೆ ಮಾಡುವಾಗಲೂ ನಾರಾಯಣ ಪಂಡಿತಾಚಾರ್ಯರು ತಂ ಪದ್ಮನಾಭತೀರ್ಥಾಬ್ಧಿಂ ಪದ್ಮನಾಭ ಪ್ರಿಯಂ ಭಜೆ ಎಂಬುದಾಗಿ ಪದ್ಮನಾಭತೀರ್ಥರ ಸ್ಮರಣೆಯನ್ನು ಮಾಡಿದ್ದುಂಟು. ಮಿಥ್ಯಾತ್ವಾನುಮಾನ ಖಂಡನಕ್ಕೆ ಶ್ಲೋಕರೂಪವಾದ ವ್ಯಾಖ್ಯಾನವನ್ನು ಮಾಡುವಾಗಲೂ ನಾರಾಯಣ ಪಂಡಿತಾಚಾರ್ಯರು ಸ್ವಸ್ತಿ ಶ್ರೀಮದನಂತ ಸನ್ಮತಿ ಕೃತಂ ಮಿಥ್ಯಾನುಮಾನಸ್ಯ ಯತ್ ಸಾಮಸ್ತೇನ ಸುಖಂಡನಂ ಲಘು ಪುನಶ್ಟೀಕಾಸ್ಯ ಯೈರ್ನಿರ್ಮಿತ ಶ್ರೀಮದ್ವಾರಿಜನಾಭತೀರ್ಥಮುನಿಭಿಸ್ತಾಮದ್ಯ ಚಾನೂರಜನ್ ಪಾರಂ ಯಾತಿ ತಮಸ್ತತೇರಪಿ ಹರೇಃ ಪಾದಾಬ್ಜಯುಗ್ಮಂ ಮಹತ್. ಪದ್ಮನಾಭತೀರ್ಥರ ರಚನೆ ಮಾಡಿದ ಟೀಕೆಗೆ ಅನುಗುಣವಾಗಿ ನಾವು ಟೀಕೆಯನ್ನು ರಚನೆ ಮಾಡ್ತೀವಿ ಅಂತ ನಾರಾಯಣ ಪಂಡಿತಾಚಾರ್ಯರು ಅನುವ್ಯಾಖ್ಯಾನಕ್ಕೆ ನಯಚಂದ್ರಿಕಾ ವ್ಯಾಖ್ಯಾನವನ್ನು ಮಾಡುವಾಗಲೂ ಕೂಡ ಹಾಗೂ ಮಿಥ್ಯಾತ್ವಾನುಮಾನ ಖಂಡನದ ವ್ಯಾಖ್ಯಾನವನ್ನು ಮಾಡುವಾಗಲೂ ಸ್ಮರಣೆಯನ್ನು ಮಾಡುತ್ತಾರೆ. ಅವರ ಚರಮಶ್ಲೋಕದಲ್ಲಿಯಂತೂ ಪೂರ್ಣಪ್ರಜ್ಞ ಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋನ್ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ ಅಂತ ಮೊಟ್ಟ ಮೊದಲು ಟೀಕೆಯನ್ನು ರಚನೆ ಮಾಡಿದ ಹಿರಿಮೆ ಗರಿಮೆ ಪದ್ಮನಾಭತೀರ್ಥರದು ಎಂಬ ಸ್ಮರಣೆ ಇದೆ. ಸಾಕ್ಷಾತ್ ಶಿಷ್ಯರಾದಂತಹ ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರು, ಸನ್ಯಾಸವನ್ನು ಶ್ರೀಮದಾಚಾರ್ಯರಿಂದ ಪಡೆದವರು 4 ಜನ, ಪದ್ಮನಾಭತೀರ್ಥರು, ನರಹರಿತೀರ್ಥರು, ಮಾಧವತೀರ್ಥರು, ಅಕ್ಷೋಭ್ಯತೀರ್ಥರು, ಇವರು 4 ಜನ ಆಶ್ರಮವನ್ನು ಪಡೆದಿದ್ದರೂ ಕೂಡ ಪೀಠದ ಪರಂಪರೆಯಲ್ಲಿ ಪದ್ಮನಾಭತೀರ್ಥರಿಂದ ನರಹರಿತೀರ್ಥರಿಗೆ, ನರಹರಿತೀರ್ಥರಿಂದ ಮಾಧವತೀರ್ಥರಿಗೆ, ಮಾಧವತೀರ್ಥರಿಂದ ಅಕ್ಷೋಭ್ಯತೀರ್ಥರಿಗೆ ಹೀಗೇ ಬರಬೇಕು ಅಂತ ಶ್ರೀಮದಾಚಾರ್ಯರೇ ಆದೇಶ ಮಾಡಿದ ಕ್ರಮದಲ್ಲಿ ಆ ಪೀಠಾಧಿಪತ್ಯವನ್ನು ಸ್ವೀಕರಿಸಿದವರು, ಹಿರಿಯರಾದ ಪದ್ಮನಾಭತೀರ್ಥರನ್ನು ಗುರುತ್ವೇನ ಸ್ವೀಕರಿಸಿದವರು ಮುಂದಿನವರು. ಆ ದೃಷ್ಟಿಯಲ್ಲಿ ಗೀತಾಭಾಷ್ಯದ ವ್ಯಾಖ್ಯಾನವನ್ನು ಮಾಡುವಾಗ ನರಹರಿತೀರ್ಥ ಶ್ರೀಪಾದಂಗಳವರು ಮಹಾನುಭಾವರು, ಸಾಕ್ಷಾತ್ ಪದ್ಮನಾಭತೀರ್ಥರಿಂದ ಪೀಠಾಧಿಪತ್ಯವನ್ನು ಪಡೆದವರು. ಅವರು ವರ್ಣನೆ ಮಾಡ್ತಾರೆ, ಪೀಠಾಧಿಪತ್ಯವನ್ನು ಮಾತ್ರ ಅಲ್ಲ, ಶ್ರೀಮದಾಚಾರ್ಯರಿಂದ ಸನ್ಯಾಸವನ್ನು ಪಡೆದಿದ್ದರು, ಉಪದೇಶವನ್ನು ಪಡೆದಿದ್ದರು, ಪದ್ಮನಾಭತೀರ್ಥರಿಂದಲೂ ವಿದ್ಯೆಯನ್ನು ಪಡೆದಿದ್ದಾರೆ ನರಹರಿತೀರ್ಥರು.
ತತ್ಕಾರುಣ್ಯಾಪ್ತವಿದ್ಯಾಃ ಸುಭರಿತಹರಿತಃ ಪದ್ಮನಾಭರ್ಯತೀರ್ಥಾದಿತ್ಯಾಯಃ ಸಂಭವಂತೋ ಹರಿಚರಣಗತಾಃ ಮಾಯಿದೈತ್ಯಾ ಕ್ಷಿಪಂತಿ ತತ್ಪಾದಾಬ್ಜೆ ಪ್ರಣಮ್ಯ ಪ್ರಣತ ಸುಸುಖದೆ ಶ್ರೀಕೃಷ್ಣಗೀತಾ ಸುಭಾಷ್ಯಂ ವ್ಯಾಖ್ಯಾಸ್ಯೆ ತತ್ಪ್ರಸಾದಾತ್ ಮಮ ಮತಿ ಮಮಲಾಸ್ತೆ ಪ್ರಸನ್ನಾಃ ಪುನಂತು. ನನ್ನ ಬುದ್ಧಿಯನ್ನು ಶೋಧಿಸಲಿ ಅಂತಂತಾರೆ. ಅಂದಮೇಲೆ ಅಷ್ಟು ಪದ್ಮನಾಭ ತೀರ್ಥರ ಬಗ್ಗೆ ನರಹರಿ ತೀರ್ಥರಿಗಿರುವಂತಹ ಗೌರವ. ಉಳಿದವರು ಮುಂದಿನ ವ್ಯಾಖ್ಯಾನಕಾರರು ಗ್ರಂಥಕಾರರೆಲ್ಲ ಸ್ತೋತ್ರ ಮಾಡುವುದು ದೊಡ್ಡದಲ್ಲ. ಶ್ರೀಮದಾಚಾರ್ಯರ ಶಿಷ್ಯರೇ ನರಹರಿ ತೀರ್ಥರು ಕೂಡ. ಹಾಗಿದ್ದರೂ ಕೂಡ ಪದ್ಮನಾಭ ತೀರ್ಥರು ಹಿರಿಯರು, ಜ್ಞಾನಿಗಳು, ಮಹಾನುಭಾವರು ಅನ್ನುವುದಕ್ಕೋಸ್ಕರ ತತ್ಪ್ರಸಾದಾತ್ ಮಮ ಮತಿ ಮಮಲಾಸ್ತೇ ಪ್ರಸನ್ನಾಃ ಪುನಂತು, ನನ್ನ ಬುದ್ಧಿಯನ್ನು ಅವರು ಪವಿತ್ರಗೊಳಿಸಲಿ, ನಾನು ಮಾಡುವ ಈ ಗ್ರಂಥಕ್ಕೆ ವಿಶೇಷವಾಗಿ ಅವರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕಾಗಿದ್ದರೆ ಪದ್ಮನಾಭ ತೀರ್ಥರ ಬಗ್ಗೆ ನರಹರಿ ತೀರ್ಥರಿಗೆ ಎಂತಹ ಆದರ ಗೌರವಗಳಿವೆ ಅಂತ ನಾವು ತಿಳಿಯಬೇಕು. ಮೂಲರಾಮದೇವರನ್ನು ಗಜಪತಿ ಸಂಸ್ಥಾನದಿಂದ ಮೂಲರಾಮದೇವರ ಮೂಲಸೀತಾದೇವಿಯರ ಪ್ರತಿಮೆಯನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಆದೇಶದ ಪ್ರಕಾರ ನರಹರಿ ತೀರ್ಥ ಶ್ರೀಪಾದಂಗಳವರು ತೆಗೆದುಕೊಂಡು ಬಂದರೂ ಕೂಡ ಅದನ್ನು ಶ್ರೀಮದಾಚಾರ್ಯರ ಕೈಗಳಲ್ಲಿ ನೇರವಾಗಿ ಕೊಡೋದಿಲ್ಲ, ಪದ್ಮನಾಭ ತೀರ್ಥರಿಗೆ ಕೊಡ್ತಾರೆ. ತಾವು ದೊಡ್ಡವರು, ಹಿರಿಯರು, ತಮಗೆ ನಾವು ಸಮರ್ಪಣೆ ಮಾಡುತ್ತೇವೆ, ತಾವು ಶ್ರೀಮದಾಚಾರ್ಯರಿಗೆ ಸಮರ್ಪಣೆ ಮಾಡಬೇಕು ಅಂತ ಆ ತಾರತಮ್ಯ, ಆ ಒಂದು ವಿಶಿಷ್ಟವಾದ ಗೌರವವನ್ನು, ಮರ್ಯಾದೆಯನ್ನು ಪದ್ಮನಾಭ ತೀರ್ಥರಿಗೆ ಸಲ್ಲಿಸ್ತಾರೆ. ಪದ್ಮನಾಭ ತೀರ್ಥರಿಗೆ ಸಮರ್ಪಣೆ ಮಾಡಿದ ಮೇಲೆ ಪದ್ಮನಾಭ ತೀರ್ಥರು ಅದನ್ನು ಶ್ರೀಮದಾಚಾರ್ಯರಿಗೆ ಅರ್ಪಣೆ ಮಾಡ್ತಾರೆ. ಆಮೇಲೆ ಶ್ರೀಮದಾಚಾರ್ಯರಿಂದ ಪದ್ಮನಾಭ ತೀರ್ಥರು ಪುನಃ ಪಡೆದು ಪೂಜೆ ಮಾಡಿ ಆ ನಂತರ ನರಹರಿ ತೀರ್ಥರು ಅದರ ಪೂಜೆಯನ್ನು ಮಾಡ್ತಾರೆ. ಇಷ್ಟು ಆ ಪದ್ಮನಾಭ ತೀರ್ಥರ ಬಗ್ಗೆ ನರಹರಿ ತೀರ್ಥರಿಗೆ ಇರುವಂತಹ ಆದರ. ಅಂತಹ ದೊಡ್ಡವರ ದೃಷ್ಟಿಯಲ್ಲಿ ನಾವು ಪದ್ಮನಾಭ ತೀರ್ಥರನ್ನು ಕಂಡಾಗ ಅವರ ಹಿರಿಮೆ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಯಮಕ ಭಾರತ ಟೀಕೆಯಲ್ಲಿಯೂ ಹೇಳ್ತಾರೆ, ಏ ಭಾರತೇನ ಸತತಂ ಹಿ ಪರಿವ್ರಜಂತಿ ಭಾಷಾಸು ರೀತಿ ಶತಕೆ ಚತುರಾ ಅನಂತಂ ತತ್ಪಾದ ಪಂಕಜನವಾಯುಕೃತೋರು ಮಾರ್ಗಾಃ ತಾನ್ ಪದ್ಮನಾಭವರ ತೀರ್ಥ ಗುರುನ್ ನಮಾಮಿ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಅದ್ಭುತವಾಗಿರುವಂತಹ ವ್ಯಾಖ್ಯಾನ, ಮಹಾಭಾರತ ತಾತ್ಪರ್ಯ ನಿರ್ಣಯವಾಗಿರಬಹುದು, ಯಮಕ ಭಾರತವಾಗಿರಬಹುದು, ಈ ಎಲ್ಲ ಅದ್ಭುತವಾದ ಶ್ರೀಮದಾಚಾರ್ಯರ ವ್ಯಾಖ್ಯಾನಗಳಲ್ಲಿ ಅವರು ಅನುಸರಣೆ ಮಾಡಿದಂತಹ ಅನೇಕ ರೀತಿಗಳು ಆ ವಿವಿಧವಾದ ವೇದವ್ಯಾಸದೇವರ ರೀತಿಗಳಲ್ಲಿ ಚತುರರಾದವರು, ರೀತಿ ಶತಕೆ ಚತುರಾಹ, ಅಂತಹ ಮಹಾಚತುರರಾದ ಶ್ರೀಮದಾಚಾರ್ಯರನ್ನು ಅನುಸರಣೆ ಮಾಡುವಂತಹ ಪದ್ಮನಾಭ ತೀರ್ಥರ ಸ್ಮರಣೆಯನ್ನು ಮಾಡಿ ಅವರಿಗೆ ನಮಸ್ಕಾರವನ್ನು ಮಾಡಿ ನಾನು ಟೀಕೆಯನ್ನು ರಚನೆ ಮಾಡುತ್ತೇನೆ ಅಂತ ಹೇಳಬೇಕಾಗಿದ್ದರೆ ಪದ್ಮನಾಭ ತೀರ್ಥರ ಬಗ್ಗೆ ಎಷ್ಟು ಗೌರವ ಇದೆ ಅಂತ ನೀವು ತಿಳಿಯಬಹುದು. ಶ್ರೀಮಠ್ ಟೀಕಾಕೃತ್ಪಾದರು ಬ್ರಹ್ಮಸೂತ್ರ ಭಾಷ್ಯದ ವ್ಯಾಖ್ಯಾನ ಮಾಡುವಾಗ ತತ್ವಪ್ರಕಾಶಿಕೆಯಲ್ಲಿ ಶ್ರೀಮಧ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾ ಸುಧಾಂಭೋ ನಿಧಯೋ ಮಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾ ಕೃಪಾಲವಸ್ಯಾನ್ ಮೈ ನಿತ್ಯಮೇಷ. ಶಬ್ದಗಳಿಗೆ ಮಹತ್ವ ಬರೋದು ಯಾರಾಡಿದ್ದಾರೆ ಎನ್ನುವುದರ ಮೇಲೆ. ಶ್ರೀಮನ್ಯಾಯಸುಧಾ ಗ್ರಂಥದಂತಹ ಮೇರು ಕೃತಿಯನ್ನು ರಚನೆ ಮಾಡಿದವರು ವಿದ್ಯಾಧಿರಾಜರು, ರಘುನಾಥ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ವಿಜಯೇಂದ್ರ ಸ್ವಾಮಿಗಳವರು, ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ರಾಘವೇಂದ್ರ ಸ್ವಾಮಿಗಳವರು, ಸತ್ಯವ್ರತರು, ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು, ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು, ಎಂಥೆಂತಹ ಮಹಾ ವ್ಯಾಖ್ಯಾನಕಾರರು, ಅನೇಕ ಟೀಕಾ ಟಿಪ್ಪಣಿಕಾರರು, ಇವರೆಲ್ಲರಿಗೂ ಮಾನ್ಯರಾದಂತಹ ಮಾನ್ಯವಾದ ಗ್ರಂಥವನ್ನು ರಚನೆ ಮಾಡಿದಂತಹ ಶ್ರೀಮಠ್ ಟೀಕಾಕೃತ್ಪಾದರು ಅವರ ಒಂದು ಕೃಪಾಲೇಶ ನನ್ನ ಮೇಲೆ ಇದ್ದರೆ ಸಾಕು ಅಂತಂತಾರೆ. ಅಂದರೆ ಏನೋ ಪದ್ಮನಾಭ ತೀರ್ಥರ ಸ್ಥಾನ, ಅವರ ಮಾನ, ಅವರ ವ್ಯಕ್ತಿತ್ವ, ಅವರ ಗೌರವ ನಾವು ಊಹೆ ಮಾಡಲಿಕ್ಕೂ ನಮಗೆ ಯೋಗ್ಯತೆ ಇಲ್ಲ. ಇಷ್ಟೇ ತಿಳಿಯಬಹುದು ದೊಡ್ಡವರ ಮಾತಿನಲ್ಲಿ, ಇದಕ್ಕೂ ಹೆಚ್ಚೇನು ಊಹೆ ಮಾಡಲಿಕ್ಕೆ ಸಾಧ್ಯ ಇದೆ ನಮಗೆ. ಅಂತಹ ಟೀಕಾಕೃತ್ಪಾದರು, ಯಾವ ಟೀಕಾಕೃತ್ಪಾದರ ಅವರಿಗೆ ತಾಕಿದ ಸೋಂಕಿದ ಕೊನೆ ಧೂಳಿ
ತಾಕಿದ ಮನುಜಗೆ ಅಂತ ಆ ಟೀಕಾಕೃತ್ಪಾದರ ಪಾದದ ಧೂಳಿ ತಾಕಿದವರ ಸಂಬಂಧ ಇದ್ದರೂ, ಅವರ ಶಿಷ್ಯರ ದಾಸರ ದಾಸ್ಯ ಇದ್ದರೂ ಮನುಷ್ಯ ಧನ್ಯನಾಗ್ತಾನೆ ಎನ್ನುವ ಭಾವನೆ ಇದೆ. ಅಂತಹ ಟೀಕಾಕೃತ್ಪಾದರು ಪದ್ಮನಾಭ ತೀರ್ಥರ ಕೃಪಾಲೇಶ ನಮ್ಮ ಮೇಲೆ ಇದ್ದರೆ ಸಾಕು ಅಂತಾರೆ. ಅಂದರೆ ಪದ್ಮನಾಭ ತೀರ್ಥರ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಪದ್ಮನಾಭ ತೀರ್ಥರು, ಪಂಕಜನಾಭ ತೀರ್ಥರು, ವಾರಿಜನಾಭ ತೀರ್ಥರು, ಕಮಲನಾಭ ತೀರ್ಥರು ಅಂತ ಹೀಗೆ ಅನೇಕ ಪರ್ಯಾಯ ಶಬ್ದಗಳಿಂದ ಕರೆಯುವುದುಂಟು. ಇವತ್ತು ನಮ್ಮ ಕರ್ನಾಟಕದ ಬೇಲೂರಿನ ಸಂಸ್ಥಾನ ಬೇಲೂರು ಚನ್ನಕೇಶವ ದೇವರು ಈ ಕಾರ್ತಿಕ ಪೌರ್ಣಿಮೆಯಿಂದ ಮಾರ್ಗಶೀರ್ಷ ಪೌರ್ಣಿಮೆಯವರೆಗೆ ಮಾಸನಿಯಾಮಕ ಕೇಶವ. ಆ ಕೇಶವನ ಸನ್ನಿಧಾನ, ಚನ್ನಕೇಶವನ ಸನ್ನಿಧಾನ ಬೇಲೂರಿನಲ್ಲಿ. ಆ ಕೇಶವನ ವಿಶೇಷವಾದಂತಹ ಸನ್ನಿಧಾನದಲ್ಲಿ ಆ ಕೇಶವದೇವರ ದೇವಸ್ಥಾನದೊಳಗೆ ಶಿಲಾಶಾಸನ ಇದೆ. ಇವತ್ತಿಗೂ ಅದನ್ನು ಕಾಣಬಹುದು. ಅಲ್ಲಿರುವಂತಹ ಮಹಾರಾಜರು ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಬೇಲೂರಿನಲ್ಲಿ ವಾಸ್ತವ್ಯ ಮಾಡಿದಷ್ಟು ಹೊತ್ತು ಆ ಪದ್ಮನಾಭತೀರ್ಥರ ಸಂಸ್ಥಾನಕ್ಕೆ, ಶ್ರೀಮಠಕ್ಕೆ ಬೇಕಾಗಿರುವಂತಹ ಎಲ್ಲ ಸೌಕರ್ಯಗಳನ್ನು ಆ ಅರಮನೆಯಿಂದ ನಡೆಸಿಕೊಡಬೇಕು. ಎಲ್ಲ ವಿಧವಾದಂತಹ ಧಾನ್ಯ, ದವಸು, ಎಣ್ಣೆ, ತುಪ್ಪ ಏನೆಲ್ಲ ಬೇಕೋ ದೀಪಾರಾಧನೆಗೆ, ನೈವೇದ್ಯಕ್ಕೆ, ಬಂದಂತಹ ಸಜ್ಜನರ ಅನ್ನ ಸಂತರ್ಪಣೆಗೆ, ಭಕ್ತಾದಿಗಳಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನೂ ಮಾಡುವ ವ್ಯವಸ್ಥೆ ಅವರಿಲ್ಲಿರುವಾಗ ಮಾಡಬೇಕು. ಅವರಿಲ್ಲಿಲ್ಲದೇ ಇದ್ದಾಗಲೂ ಕೂಡ ಸಂಚಾರಕ್ಕೆ ಏನಾದರೂ ಹೋದಾಗಲೂ ಇಲ್ಲಿ ನಡೆಯಬೇಕಾದ ನಿತ್ಯದ ದೀಪಾರಾಧನೆಗೆಲ್ಲ ವ್ಯವಸ್ಥೆ ನಡೆಯಬೇಕು ಅಂತ. ಇದನ್ನು ನೋಡಿದರೆ ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಜನಪ್ರಿಯ ಅಂತ ಏನು ಮಧ್ವವಿಲಾಸದ ಮಾತನ್ನು ನೀವು ಕೇಳಿದಿರಿ. ಎಷ್ಟು ರಾಜ ಮಹಾರಾಜರುಗಳಿಗೆ ಅವರು ಪ್ರಿಯರಾಗಿದ್ದರು, ಅವರಿಗೆ ಅನುಗ್ರಹವನ್ನು ಮಾಡಿದ್ದರು, ಅವರಿಗೆ ವಿಶೇಷವಾಗಿ ಉಪಕಾರವನ್ನು ಮಾಡಿದರು ಅನ್ನೋದಕ್ಕೋಸ್ಕರನೇ ಆ ಎಲ್ಲ ರಾಜ ಮಹಾರಾಜರು ಇವರ ತಪಸ್ಸಿಗೆ ಶಿಷ್ಯರಾಗಿ ಇವರಿಗೆ ನಾನಾ ವಿಧವಾದ ದಾನಗಳನ್ನು, ದತ್ತಿಗಳನ್ನು ಕೊಟ್ಟಿದ್ದರು ಅನ್ನುವುದನ್ನು ನಾವು ಕಾಣಬಹುದು. ಆ ರೀತಿಯ ಒಂದು ವಿಶೇಷವಾದ ಆ ಪದ್ಮನಾಭ ತೀರ್ಥರ ಮಹಿಮೆ, ನರಹರಿ ತೀರ್ಥರ ಶಿಲಾಶಾಸನವನ್ನು ಶ್ರೀಕುರ್ಮದ ದೇವಸ್ಥಾನದಲ್ಲಿ ನಾವು ಕಾಣುವಂತೆ ಪದ್ಮನಾಭ ತೀರ್ಥರ ಬಗ್ಗೆ ಇರುವ ಶಿಲಾಶಾಸನವನ್ನು ಬೇಲೂರು ಚನ್ನಕೇಶವ ದೇವರ ದೇವಸ್ಥಾನದಲ್ಲಿ ಇವತ್ತು ನಾವು ಕಾಣಬಹುದು. ಅಂತಹ ಮಹಾನುಭಾವರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು. ರಮಾ ನಿವಾಸೋಚಿತವಾಸ ಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ. ರಮಾನಿವಾಸ ಉಚಿತವಾಸ ಭೂಮಿ. ರಮಾನಿವಾಸ ಸಾಕ್ಷಾತ್ ಪರಮಾತ್ಮನಿಗೆ ಅತ್ಯಂತ ಯೋಗ್ಯವಾದ ವಾಸಭೂಮಿಯಂತೆ. ಸಮುದ್ರ ಹೇಗೆ ಪರಮಾತ್ಮ ವಾಸ ಮಾಡುವುದಕ್ಕೆ ಯೋಗ್ಯವಾದ ಸ್ಥಾನ, ಸಮುದ್ರಶಾಹಿಯಾಗಿದ್ದಾನೆ ಭಗವಂತ, ಹಾಗೆ ಪದ್ಮನಾಭ ತೀರ್ಥರಲ್ಲಿ ಪರಮಾತ್ಮನ ಸನ್ನಿಧಾನ ಪರಿಪೂರ್ಣವಾಗಿದೆ. ಯಾರು ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುತ್ತಾರೆ, ವಾಯುದೇವರ ಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುತ್ತಾರೆ, ಅವರಲ್ಲಿ ಪರಮಾತ್ಮನ ಪೂರ್ಣ ಸನ್ನಿಧಾನವಿರುತ್ತದೆ ಅಂತ ಐತರೆಯ ಭಾಷ್ಯದಲ್ಲಿ ಹೇಳ್ತಾರೆ. ಇವರು ಆದಿ ಶಿಷ್ಯರಾಗಿ, ಆದಿ ಟೀಕಾಕಾರರಾಗಿ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು, ವಾಯುದೇವರ ಜೀವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ್ದಕ್ಕೆ ಆ ಭಗವಂತ ಅತ್ಯಂತ ಪ್ರೀತಿಯಿಂದ ಇವರಲ್ಲಿ ಪರಿಪೂರ್ಣವಾಗಿ ಸನ್ನಿಹಿತನಾಗಿದ್ದಾನೆ. ಅಂತಹ ಪರಮಾತ್ಮನ ವಾಸಕ್ಕೆ, ರಮಾನಿವಾಸನಾದ ಪರಮಾತ್ಮನಿಗೆ ಅತ್ಯಂತ ಉಚಿತವಾದ ಯೋಗ್ಯವಾದಂತಹ ಸ್ಥಾನ ಪದ್ಮನಾಭತೀರ್ಥ ಶ್ರೀಪಾದಂಗಳವರು. ಮಹಾಸನ್ನಿಧಾನ ಪಾತ್ರರು ಪದ್ಮನಾಭತೀರ್ಥ ಶ್ರೀಪಾದಂಗಳು. ಸನ್ಯಾಯ ರತ್ನಾವಲಿ ಎಂಬಂತಹ ಗ್ರಂಥವನ್ನು ರಚನೆ ಮಾಡಿ ಅನುವ್ಯಾಖ್ಯಾನದ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಮಾರ್ಗದರ್ಶನವನ್ನು ಮಾಡಿದವರು. ಜ್ಞಾನದಿಂದ ಮಾತ್ರ ದೊಡ್ಡವರಲ್ಲ, ವೈರಾಗ್ಯ ಭಾಗ್ಯ. ಪರಮವಿರಕ್ತ ಶಿಖಾಮಣಿಗಳು. ವಿರಕ್ತರಾಗಿರ್ತಾರೆ ಕೆಲವರು,
ವಿರಕ್ತರಾಗಿದ್ದು ಮದುವೆನೇ ಮಾಡ್ಕೊಂಡಿರೋದಿಲ್ಲ. ನನ್ನ ಹಣೆ ಬರಕ್ಕೆ ಮದುವೆ ಆಗಿಲ್ಲ ಅಂತ ಇರ್ತಾರೆ. ಅದು ದೊಡ್ಡ ಸ್ಥಿತಿ ಅಲ್ಲ. ಆ ಮದುವೆಯಾಗಿಲ್ಲ, ವೈರಾಗ್ಯದಿಂದ ಇದ್ದೇವೆ ಅನ್ನೋದನ್ನು ಭಾಗ್ಯ ಅಂತ ತಿಳ್ಕೊಬೇಕು ಹೊರತು ಅದನ್ನು ಹಣೆ ಬರಹ ಅಂತ ಬೈಕೊಳ್ಳೋದಲ್ಲ. ಏನು ಮಾಡಬೇಕು, ಹಣೆ ಬರಹ ಈ ಜನ್ಮದಲ್ಲಿ ಮದುವೆ ಆಗಲಿಲ್ಲ ಅಂತ ಮದುವೆ ಆಗದೇ ಇದ್ದಂಥವರು ಆಗಿಲ್ಲ ಅಂತ ಸಂತಾಪ ಮಾಡಿಕೊಳ್ತಾ ಇರ್ತಾರೆ. ಆಗ ಅದು ಭಾಗ್ಯ ಅಂತ ಅನಿಸೋದಿಲ್ಲ. ತಾವು ವಿರಕ್ತರಾಗಿ ಸನ್ಯಾಸ ಜೀವನವನ್ನು ನಡೆಸ್ತಾ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ, ಈ ಸಂಘದ ಪರಿತ್ಯಾಗವನ್ನು ಮಾಡಿದವಲ್ಲ ಶ್ರೀಮದಾಚಾರ್ಯರ ಅನುಗ್ರಹದಿಂದ ಯಾವ ವಿಧವಾದಂತಹ ಸಂಸಾರದ ತಾಪತ್ರಯಗಳು ಇಲ್ಲದಂತೆ ಏಕಾಗ್ರ ಮನಸ್ಸಿನಿಂದ ಭಗವಂತನ ಧ್ಯಾನವನ್ನು ಚಿಂತನವನ್ನು ಮಾಡುವ ಒಂದು ದೊಡ್ಡ ಸೌಭಾಗ್ಯವನ್ನು ಪಡೆದಿದ್ದೇವಲ್ಲ, ಈ ವೈರಾಗ್ಯವೇ ಒಂದು ದೊಡ್ಡ ಭಾಗ್ಯ ಅಂತ ಭಾವಿಸಿದವರು ಅನ್ನೋದಕ್ಕೆ ವೈರಾಗ್ಯ ಭಾಗ್ಯ. ಅದು ಬಹಳ ದೊಡ್ಡದು. ಸಂಘ ಬಿಡುವುದು ದೊಡ್ಡದಲ್ಲ, ಸಂಘ ಬಿಟ್ಟದ್ದೇ ದೊಡ್ಡ ಭಾಗ್ಯ ಅಂತ ಭಾವಿಸುವುದು ದೊಡ್ಡದು. ದೇವರ ಭಜನೆ ಮಾಡೋದು ದೊಡ್ಡದಲ್ಲ, ದೇವರಲ್ಲಿ ಭಕ್ತಿ ಮಾಡುವುದು ದೊಡ್ಡದಲ್ಲ. ಈ ಭಕ್ತಿ ಮಾಡುವ ಭಾಗ್ಯ ನನಗೆ ಸಿಕ್ಕದ್ದು ಕೋಟಿ ಕೋಟಿ ಜನ್ಮಗಳ ಪುಣ್ಯದ ಪರಿಪಾಕದಿಂದ, ಹಿರಿಯರ ಅನುಗ್ರಹದಿಂದ, ದೇವರ ಗುರುಗಳ ಅನುಗ್ರಹದಿಂದ ಅಂತ ಅದರಲ್ಲಿ ಧನ್ಯತೆಯನ್ನು ಅನುಭವಿಸುವುದಿದೆಯಲ್ಲ, ಅದು ಬಹಳ ದೊಡ್ಡದು. ವೈರಾಗ್ಯ ಭಾಗ್ಯ ಎರಡೂ ಅರ್ಥ. ಒಂದು ವಿಷಯಗಳಲ್ಲಿ ವೈರಾಗ್ಯ, ಇನ್ನೊಂದು ಅಂದರೆ ಪರಮಾತ್ಮ. ವಿರಾಗ ವೌ ರಾಗ ಯಸ್ಯ ಸಹ ವಿರಾಗ. ಆ ಪರಮಾತ್ಮನಲ್ಲಿ ರಾಗ ಅಂದರೆ ಅನುರಾಗ, ಭಕ್ತಿ, ಸ್ನೇಹ ಯಾರಿಗಿದೆ ಅವನು ವಿರಾಗ. ವೈರಾಗ್ಯ ಅಂದರೆ ಭಕ್ತಿ ಅಂತ ಅರ್ಥ. ಹೀಗಾಗಿ ವೈರಾಗ್ಯ ಭಾಗ್ಯ. ಅದಕ್ಕಾಗಿ ಗುರುಗಳ ಸ್ತುತಿಯಲ್ಲಿ ಎರಡು ಬೇರೆ ಬೇರೆ, ವೈರಾಗ್ಯ ಭಾಗ್ಯಾನ್, ವೈರಾಗ್ಯ ಭಾಗ್ಯಾನ್, ವೈರಾಗ್ಯ ತರ್ಪಿತ. ಒಂದು ಭಕ್ತಿ, ಇನ್ನೊಂದು ವೈರಾಗ್ಯ. ಆ ವಿಶಿಷ್ಟವಾದಂತಹ ವೈರಾಗ್ಯ, ಭಗವಂತನಲ್ಲಿರುವ ಭಕ್ತಿ ಹಾಗೂ ವಿಷಯಗಳಲ್ಲಿರುವ ವೈರಾಗ್ಯ, ಇವುಗಳನ್ನು ಭಾಗ್ಯ ಅಂತ ಭಾವಿಸಿದ ಮಹಾನುಭಾವರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು. ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ವಿಭೂತ್ಯೈ ಎಂಬುದಾಗಿ ಶ್ರೀಮಠ್ ಟೀಕಾಕೃತ್ಪಾದರು ಪದ್ಮನಾಭ ತೀರ್ಥರನ್ನು ಭಜಿಸಿದ್ದಾರೆ. ಹಿಂದೆ ನೀವು ತಿಳಿದಂತೆ ಪದ್ಮನಾಭ ತೀರ್ಥರನ್ನು ಅಮೃತ ಸಾಗರ ಅಂತ ಕರೀತಾರೆ. ಏನು ಟೀಕಾಕೃತ್ಪಾದರಿಗೆ ಅವರ ಬಗ್ಗೆ ಭಕ್ತಿ ಶ್ರದ್ಧೆಗಳು. ಸಮುದ್ರ ಮಥನ ಮಾಡಿದಾಗ ಅಮೃತ ಬಂತು. ಹಾಲಿನ ಸಮುದ್ರವನ್ನು ಮಥನ ಮಾಡಿದ್ದಕ್ಕೆ ಬಂದದ್ದು ಅಮೃತ. ಇವರು ಅಮೃತದ ಸಮುದ್ರರೇ ಅಂತಾಗಬೇಕಾದರೆ ಕಾರಣ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಮಥನ ಮಾಡಿ ಅಮೃತ ತಂದು ಬಿಟ್ಟಿದ್ದಾರೆ. ಸಕಲ ಶಾಸ್ತ್ರಗಳ ಆಲೋಡನವನ್ನು ಮಾಡಿ, ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಅಂತ. ಇದನ್ನು ವೇದವ್ಯಾಸ ದೇವರೇ ಹೇಳಿದ ಮಾತು, ಗತಿ ಸಾಮಾನ್ಯ. ಅಂತಹ ವೇದವ್ಯಾಸದೇವರ ಶಾಸ್ತ್ರಗಳಿಗೆ ಅನುಗುಣವಾಗಿ, ಸೂತ್ರಗಳಿಗೆ ಅನುಗುಣವಾಗಿ ಸಕಲ ಶಾಸ್ತ್ರಗಳ ಸಾಗರವನ್ನು ಮಥನ ಮಾಡಿ ಏನು ಶ್ರೀಮದಾಚಾರ್ಯರು ಅಮೃತವನ್ನು ತಂದುಕೊಟ್ಟರೋ ಅಂತಹ ಅಮೃತಮಯವಾದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಆ ಶಾಸ್ತ್ರಗಳನ್ನೇ ತುಂಬಿಕೊಂಡು ತಮ್ಮ ತಲೆಯಲ್ಲಿ ಅಮೃತ ಸಾಗರದಂತೆ ಇದ್ದವರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು ಅನ್ನುವುದಕ್ಕೆ ಅವರನ್ನು ಅಮೃತಾಬ್ಧಿ ಎಂಬುದಾಗಿ ಕರೆದಿದ್ದಾರೆ. ಅಂತಹ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಸ್ಮರಣೆಯನ್ನು ಮಾಡಿ, ಟೀಕಾಕೃತ್ಪಾದರೆ ಕೃಪಾಲವಸ್ಯಾತ್ ಅಂತ ಕೇಳಿದ ಮೇಲೆ ಇನ್ನು ನಾವೇನು ಕೇಳಬೇಕು ಅಂತೇ ಗೊತ್ತಿಲ್ಲ. ಆ ಕೃಪಾಲವದ ಲೇಷ, ಅದರ ಅತ್ಯಲ್ಪ ಪರಮಾಣು, ಒಂದು ಬಿಂದು ಮಾತ್ರ ನಮ್ಮ ಮೇಲೆ ಇದ್ದರೂ ಸಾಕು, ನಾವು ಧನ್ಯರಾಗ್ತೇವೆ. ಅಂತಹ ಭಾಗ್ಯವನ್ನು ನಮಗೆ ಕರುಣಿಸಿ ಉದ್ಧಾರ ಮಾಡಲಿ ಎಂಬ